ಓಂ ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಇಂದಿನ ಪಂಚಾಂಗ ವಿಶೇಷ. ಈ ದಿನ ವಿಶ್ವವಸುನಾಮ ಸಂವತ್ಸರ ದಕ್ಷಿಣಾಯಣ ಶರದೃತು ಕಾರ್ತೀಕ ಮಾಸದ ಶುದ್ಧ ಪ್ರತಿಪದ ಅಂದರೆ ಪ್ರಥಮ ದಿನ, ಪಾಡ್ಯಮಿ ಅಂತಾರೆ ಇದನ್ನು. ದಿನಾಂಕ 22/10/2025 ಬುಧವಾರ. ಈ ದಿನ ವಾರ ಬುಧವಾರ, ತಿಥಿ ಬಂದು ಪ್ರತಿಪತ್ತು, ಸಾಯಂಕಾಲ 5:33 ಇರ್ತದೆ. ನಕ್ಷತ್ರ ಬಂದು ಸ್ವಾತಿ ನಕ್ಷತ್ರ, 12:24 ರಾತ್ರಿ ಇರ್ತದೆ. ಯೋಗ ಬಂದು ಪ್ರೀತಿ ಯೋಗ, ಕರ್ಣ ಬಂದು ಭವ. ಇದು ಪಂಚಾಂಗ. ಅಲ್ಲದೆ ದಿನದ ವಿಶೇಷಪ್ಪ ಅಂದರೆ ಇವತ್ತು ದಿನ ಬಲಿಪಾಡ್ಯಮಿ ಅಂತ. ನಿಮಗೆ ಬಲೀಂದ್ರನ ಕತೆ ಹೇಳಿದ್ದೀನಿ. ನಮ್ಮ ಹಿಂದಿನ ಇಶ್ಯೂಸಲ್ಲೇ ಬಲೀಂದ್ರನ ಕತೆಗೋಸ್ಕರ ಒಂದು ಇಶ್ಯೂ ಮಾಡಿದ್ವಿ, ಬಲಿಪಾಡ್ಯಮಿ ಅಂತ. ಈ ದಿನ ಆ ಬಲೀಂದ್ರನ ಪೂಜೆ ಆಗಲಿ, ಆ ಬಲೀಂದ್ರನ ಪೂಜೆಯಿಂದ ನಿಮಗೆ ಏನಪ್ಪ ಸಿಗ್ತದೆ? ಮೋಕ್ಷ ಸಿಕ್ಕತ್ತೆ. ಆತನಿಗೆ ಮಾಡ್ತಕ್ಕಂಥದ್ದು ವಿಶೇಷವಾದ ಪೂಜೆ. ಅದರಿಂದ ನಿಮಗೆಲ್ಲ ಮೋಕ್ಷ ಸಿಕ್ಕಲಿ, ನಿಮ್ಮ ವಂಶ ಅಭಿವೃದ್ಧಿ ಆಗಲಿ. ಆದಮೇಲೆ ಅಲ್ಲಿಂದ ಮುಂದಕ್ಕೆ ಬಂದಾಗ ಇದು ಚಂದ್ರ ದರ್ಶನ ಅಂತ ನೋಡಿ. ಇದು ಬಹಳ ವಿಶೇಷವಾದ ವಿಷಯ, ಚಂದ್ರ ದರ್ಶನ. ನೋಡಿ, ಯಾವತ್ತೇ ಆಗಲಿ ಅಮಾವಾಸ್ಯ ದಿನ ಪಾಡ್ಯಕ್ಕೆ ಹಿಂದಿನ ಕಾಲದ ವರ್ತಕರು, ವ್ಯವಸಾಯಗಾರರು ಚಂದ್ರನ ದರ್ಶನ ಮಾಡಿ ಅವರು ಮುಂದಿನ ಫ್ಯೂಚರ್ನ ಡಿಸೈಡ್ ಮಾಡೋರಂತೆ. ಚಂದ್ರನು ಉತ್ತರದ ಕಡೆಗೆ ಬಗ್ಗಿದ್ದಾನೆ, ದಕ್ಷಿಣದ ಕಡೆಗೆ ಬಗ್ಗಿದ್ದಾನೆ ಅಂತ. ಉತ್ತರ ಕಡೆಗೆ ಬಗ್ಗಿದ್ರೆ ಒಳ್ಳೆ ಮಳೆ ಬೀಳ್ತದೆ, ಒಳ್ಳೆ ಬೆಳೆ ಆಗ್ತದೆ, ಆ ತಿಂಗಳು ಶುಭಕರವಾಗಿರುತ್ತೆ ಅಂತ. ದಕ್ಷಿಣದ ಕಡೆ ಆಗಿದ್ದರೆ ಯಾವುದೋ ತೊಂದರೆ ಆಗ್ತದೆ, ಅತಿವೃಷ್ಟಿನೋ ಅನಾವೃಷ್ಟಿನೋ ಆಗ್ತದೆ ಅಂತ ಹಿಂದಿನವರು. ಅದು ಭಾರಿ ವೈಜ್ಞಾನಿಕ. ಚಂದ್ರನ ಚಲನೆ ಬಹಳ ವೈಜ್ಞಾನಿಕ. ನಾನು ಬಹಳಷ್ಟು ಕಡೆ ನೋಡಿದೆ. ಹಬ್ಬಗಳಾದ್ಮೇಲೆ ದಿನ ಚಂದ್ರ ನೋಡೋಕ್ಕೆ ಕೆಲವರು ಮುದುಕರಾಚಿಗೆ ಬರೋರು. ಆಮೇಲೆ ಹೇಳೋರು, ಇದೇನೇ ಈ ರೀತಿ ಈ ತಿಂಗಳೆಲ್ಲ ಚೆನ್ನಾಗಿರುತ್ತಪ್ಪ, ಒಳ್ಳೆ ತಿಂಗಳು ಅಂತ ಹೇಳೋರು. ಅದು ಮಾಮೂಲಿ ಚಂದ್ರ ದರ್ಶನ. ಅದಾದಮೇಲೆ ದ್ವಾದಶ ರಾಶಿಗಳ ಗೋಚಾರ ಫಲಕ್ಕೆ ಬಂದಾಗ ಮೇಷರಾಶಿಯವರಿಗೆ ನೋಡಿ, ಮೇಷರಾಶಿಯವರ ದಿನ ಧೈರ್ಯದಿಂದ ವ್ಯವಹರಿಸಿ, ಸ್ವಲ್ಪ ವಾಗ್ವಾದಗಳಿಂದ ದೂರ ಇರಿ. ನಿಮಗೆ ದ್ರವ್ಯ ಲಾಭ ಇದೆ ಮತ್ತು ಶತ್ರು ನಷ್ಟ ಇದೆ. ನಿಮ್ಮ ಶತ್ರುಗಳು ಕಡಿಮೆ ಆಗ್ತಾರೆ. ರೈತರಿಗೆ, ಕೃಷಿ ಕಾರ್ಮಿಕರಿಗೆ ಬಹಳ ನೀರಸವಾದ ದಿನ. ಏನು ಕೆಲಸಗಳು ನಡೆಯಲ್ಲ ಇವತ್ತು, ಅವ್ರಿಗೆ ಬಹಳ ನೀರಸವಾದ ದಿನ. ನಾರಾಯಣ ನಾಮಸ್ಮರಣೆ ಮಾಡಿ. 3 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಬಣ್ಣ ಅದೃಷ್ಟದ ಬಣ್ಣ. ಆದಮೇಲೆ ಮೇಷದಿಂದ ವೃಷಭಕ್ಕೆ ಬಂದಾಗ ನೋಡಿ, ಆತ್ಮವಿಶ್ವಾಸ. ಆತ್ಮವಿಶ್ವಾಸ ನೆನಪು ಮಾಡ್ತೀರಿ ಅಂದರೆ ಹೊಸ ಹೂಡಿಕೆಗಳ ಬಗ್ಗೆ ಚಿಂತೆ ಮಾಡ್ತೀರಿ. ದ್ರವ್ಯ ಲಾಭ, ಸಂತೋಷ, ಗೃಹದಲ್ಲಿ ಸಂತಸದ ವಾತಾವರಣ. ಅದರಲ್ಲಿ ವಿದ್ಯಾರ್ಥಿಗಳಿಗೆ, ಎಲ್ಲ ರೀತಿಯ ನೌಕರರಿಗೆ ಶುಭವಾದ ದಿನ. ನೀವು ಸಹ ಗೋವಿನ ಪೂಜೆ ಮಾಡಿ, ಹಸುವಿನ ಪೂಜಿಸಿ. 2 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ವೃಷಭದ ಮಿಥುನಕ್ಕೆ ಬಂದಾಗ ನೋಡಿ, ಈ ದಿನ ಮಿಥುನ ರಾಶಿಯವರಿಗೆ ಅನಾವಶ್ಯಕವಾದ ಖರ್ಚುಗಳು, ಅದರ ಜೊತೆಲಿ ಇಷ್ಟಮಿತ್ರರ ಭೇಟಿ, ಸರ್ಕಾರಿ, ಅರೆ ಸರ್ಕಾರಿ, ಗುತ್ತಿಗೆ ನೌಕರರಿಗೆ ಶುಭ ದಿನ. ಶ್ರೀ ಕೃಷ್ಣ ಪರಮಾತ್ಮನನ್ನು ಸ್ಮರಿಸಿ. 4 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಕರ್ಕಾಟಕ ರಾಶಿಗೆ ಬಂದಾಗ ಮಿಥುನದಿಂದ ಅನ್ಯ ವಿಚಾರಗಳಲ್ಲಿ ಹಸ್ತಕ್ಷೇಪದಿಂದ ನಷ್ಟ. ನಿಮಗೆ ಅವಶ್ಯಕತೆ ಇಲ್ಲದಿರತಕ್ಕಂಥದ್ದು, ನಿಮಗೆ ಸಂಬಂಧವಿಲ್ಲಿರತಕ್ಕಂಥ ವ್ಯವಹಾರಗಳಲ್ಲಿ ಇವತ್ತು ನೀವು ವ್ಯವಹರಿಸೋಕ್ಕೆ ಹೋಗ್ತೀರಿ, ಅದರಿಂದ ನಷ್ಟ ಆಗ್ತದೆ. ನೀವು ಸ್ವಲ್ಪ ಹುಷಾರಾಗಿರಿ. ನಿಮಗೆ ಈ ಒಂದು ವಿಷಯದಲ್ಲಿ ಜ್ಞಾನವೃದ್ಧಿ ಆಗ್ತದೆ. ಇವಾಗ ನಷ್ಟ ಆಗುತ್ತೋ ಅವಾಗ ಜ್ಞಾನವೃದ್ಧಿ ಆಗ್ತದಂತೆ, ದ್ರವ್ಯ ಲಾಭ ಆಗ್ತದೆ. ಹೇರಳವಾದ ಖರ್ಚು. ಎಷ್ಟು ಸಂಪಾದಿಸ್ತೀರೋ ಅದಕ್ಕೆ ಎರಡು ಖರ್ಚು ಮಾಡಾಕ್ತಿರುವತ್ತು. ಅದರಲ್ಲಿ ರೈತರಿಗೆ, ಅದು ನೀರಾವರಿ ಬೆಳೆಗಳು ಬೆಳೀತಕ್ಕಂಥ ರೈತರಿಗೆ ಬಹಳ ಶುಭವಾದ ದಿನ. ಇವತ್ತು ನೀವು ಪರಶಿವನನ್ನು ಸ್ಮರಿಸಿ, ಪರಮೇಶ್ವರನ್ನ, ನಿಮ್ಗೆ ಒಳ್ಳೆಯದಾಗ್ತದೆ. 7 ಅದೃಷ್ಟ ಸಂಖ್ಯೆ, ವಾಯುವ್ಯ ಅದೃಷ್ಟ ದಿಕ್ಕು, ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ. ಕರ್ಕಾಟಕದ ಸಿಂಹಕ್ಕೆ ಬಂದಾಗ ನೋಡಿ, ಈ ದಿನ ನೀವು ಆತುರಾತುರವಾಗಿನ ತೀರ್ಮಾನ ಮಾಡ್ಕೊಳ್ಳಿ, ಎಡವಟ್ಟುಗಳಾಗೋಗ್ಬಿಡ್ತದೆ. ನಿಧಾನಕ್ಕೆ ಯೋಚಿಸಿ, ಎಲ್ಲ ಆಂಗಲಲ್ಲಿ ವಿಷಯನ ಯೋಚನೆ ಮಾಡಿ. ನಿಮಗೆ ಲಕ್ಷ್ಮೀಕರವಾದ ದಿನ. ದ್ರವ್ಯ ಲಾಭ, ಅದರಲ್ಲಿ ಸ್ವಉದ್ಯೋಗಗಳಿಗೆ, ಸೆಲ್ಫ್ ಎಂಪ್ಲಾಯ್ ಪರ್ಸನ್ಸ್ಗೆ ಬಹಳ ನೆಮ್ಮದಿಯ ದಿನ ಇವತ್ತು. ಗುರು ಸ್ಮರಣೆ ಮಾಡಿ. 8 ಅದೃಷ್ಟ ದಿಕ್ಕು, ಅಷ್ಟು ಅದೃಷ್ಟ ಸಂಖ್ಯೆ, ನೈಋತ್ಯ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ ಆಗಿರುತ್ತೆ. ಆದಮೇಲೆ ಇದರಿಂದ ಮುಂದಕ್ಕೆ ಬಂದಾಗ ಕನ್ಯಾ ರಾಶಿಯವರು ನೋಡಿ, ಕನ್ಯಾ ರಾಶಿಯವರಿಗೆ ಇವತ್ತಿನ ವಿಶೇಷವಾದ ಚಿಂತೆ, ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಕ್ಕಂಥ ಅತಿಯಾದ ಚಿಂತೆ, ವ್ಯಾಕುಲತೆ, ಮನಸ್ಸಲ್ಲಿರೋ ವ್ಯಾಕುಲತೆ,
ಸ್ವಲ್ಪ ಇವತ್ತು ನಿಮಗೆ ಎಲ್ಲಿಂದನೋ ಕಾಸು ಬರ್ತದೆ, ಧನಲಾಭದಲ್ಲಿ ಏರಿಕೆ, ಅತಿ ಹೆಚ್ಚಿನ ಕೆಲಸದ ಹೊರೆಯಿಂದ ಸ್ವಲ್ಪ ಬಳಲಿಕೆ, ವರ್ಕ್ಲೋಡ್ ಜಾಸ್ತಿ ನಿಮಗೆ, ಆ ವರ್ಕ್ಲೋಡ್ದ ಬಳಲಿಕೆ ಆಗ್ತದೆ. ನೀವು ಗುರು ಬ್ರಹ್ಮ ಗುರು ವಿಷ್ಣು ಅಂತೇಳಿ ಗುರು ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ನೀಲಿಯ ಬಣ್ಣ ಅದೃಷ್ಟ ಬಣ್ಣ. ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಬಂದಾಗ ಆದ್ಮೇಲೆ ನೋಡಿ, ಹಳೆಯ ವಿವಾದಗಳಿರ್ತದಲ್ಲ ಅವೆಲ್ಲ ಮತ್ತೆ ಮರುಕಳಿಸುತ್ತೆ. ಇವತ್ತು ಏನೋ ಅದನ್ನು ಮರ್ತೋಗಿರ್ತೀರಿ, ಮತ್ತೆ ಅದು ಮರುಕಳಿಸೋದ್ರಿಂದ ಸ್ವಲ್ಪ ಬೇಸರ, ಇವತ್ತೆಲ್ಲ ಬೇಸರದ ವಾತಾವರಣ ಇರ್ತದೆ. ಏನೋ ಸಂಗಾತಿಯೊಡನೆ ಭಿನ್ನಾಭಿಪ್ರಾಯ ಇರ್ತದೆ, ಪ್ರಯಾಣ ಇರ್ತದೆ. ಪ್ರಯಾಣದಿಂದ ಏನಪ್ಪ ಅಂದರೆ ಒಳ್ಳೇದಾಗ್ತದೆ, ಪ್ರಯಾಣದಿಂದ ನಿಮಗೆ ಕಿಟ್ಟಾಗೋದಿಲ್ಲ. ಇವೆಲ್ಲ ತೊಡಕುಗಳು ನಿವಾರಣೆಗೆ ಪ್ರಯತ್ನ ಆಗ್ತದೆ. ನಿಮಗೆ ಸುಖವಾದ ಭೋಜನ ಸಿಕ್ಕತ್ತೆ ಇವತ್ತು. ನೀವೇನಪ್ಪ ಅಂದರೆ ವಿಶೇಷ, ಈ ಹಕ್ಕಿಗಳಿಗೆ ಸ್ವಲ್ಪ ಊಟ ಹಾಕಿ. ಹಕ್ಕಿಗಳಿಗಂದರೆ ಈ ಕಾಕೆಗಳಿಗೆ, ಗುಬ್ಬಚ್ಚಿಗಳಿಗೆ, ಅಂಥವು ಯಾವ ಹಕ್ಕಿಗಳು ನಿಮಗೆ ಸಿಗ್ತದೆ ಅದಕ್ಕೇನೋ ಸ್ವಲ್ಪ ಊಟ ಹಾಕಿ. ಕಳೆ ಬೀಜನೋ ಅಕ್ಕಿ ಕಾಳು ಏನೋ ಒಂದಷ್ಟು ಹಾಕಿದ್ರೆ ತಿಂತವವು. 7 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ನೋಡಿ, ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಈ ದಿನ ನಿಮಗೆ ಅನಗತ್ಯವಾಗಿರ್ತಕ್ಕಂಥ ಸಂಭಾಷಣೆಗಳಿಂದ ವಾಗ್ವಾದಗಳು ನಡೀತದೆ. ಆ ವಾಗ್ವಾದ ನಡೆದಾಗ ನಿಮಗೆ ನಷ್ಟ ಆಗಲ್ಲ, ಸ್ಥಾನ ಸಿಗ್ತದೆ, ಒಳ್ಳೆ ಉತ್ತಮ ಸ್ಥಾನ ಸಿಗ್ತದೆ. ಆದರೂ ಸಹ ವೃಥಾ ಖರ್ಚುಗಳಿವೆ. ನೀವು ಪ್ರಾಣದೇವರಾಗಿರ್ತಕ್ಕಂತಹ ಆಂಜನೇಯನ ಸ್ಮರಿಸಿ. 8 ಅದೃಷ್ಟ ಸಂಖ್ಯೆ, ನೃತ್ಯ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಆದ್ಮೇಲೆ ಮುಂದಕ್ಕೆ ಬಂದಾಗ ಧನುಸ್ಸು ರಾಶಿಯವರು ವಾಣಿಜ್ಯದಲ್ಲಿ ಹೊಸ ಒಪ್ಪಂದಿಕೆಗಳ ಯೋಜನೆ, ಇವಾಗಿನ ವ್ಯಾಪಾರಗಳು ಮಾಡ್ತಾ ಇರ್ತಾರೆ, ವ್ಯವಹಾರ ಮಾಡ್ತಾ ಇರ್ತೀವಿ, ಇನ್ಯಾವುದು ಹೊಸದು ಮಾಡಬೇಕು ಅಂತ ಪ್ರಯತ್ನ ಪಡ್ತಕ್ಕಂಥದ್ದು. ವ್ಯಾಕುಲತೆ, ಅದು ಆಗುತ್ತೋ ಹೋಗುತ್ತೋ ಅಂತ. ಅದರಿಂದ ಸ್ವಲ್ಪ ಧನವು ನಷ್ಟ ಆಗ್ತದೆ. ಇಷ್ಟ ಕಾರ್ಯದಲ್ಲಿ ಎಲ್ಲ ರೀತಿಯ ವ್ಯಾಪಾರಿಗಳಿಗೆ ಶುಭಕರ. ಅಂದರೆ ಇಷ್ಟ ಕಾರ್ಯ ಸಿದ್ಧಿ ಆಗ್ತದೆ ನಿಮಗೆ. ಅದರಲ್ಲಿ ಈ ಎಲ್ಲ ವ್ಯಾಪಾರಿಗಳಿರ್ತಾರೆ ನೋಡಿ, ಅವರಿಗೆ ಎಲ್ಲ ರೀತಿ ಶುಭಕರವಾಗಿರ್ತಕ್ಕಂಥ ದಿನ. ಒಳ್ಳೆಯ ಮಾರ್ಗದರ್ಶನಗಳು ಸಿಗ್ತದೆ. ನೀವು ಗುರು ಸೇವೆ ಮಾಡಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಧನುಸ್ಸು ರಾಶಿಯಿಂದ ಮಕರಕ್ಕೆ ಬಂದಾಗ ಈ ದಿನ ಭಾಳ ಶಿಸ್ತಾಗಿ ಕಾರ್ಯನಿರ್ವಹಣೆ ಮಾಡ್ತೀರಿ. ನೀವು ಸಮಯಕ್ಕೆ ಎಲ್ಲ ಕಾರ್ಯಗಳು ಸಂಪನ್ನ ಮಾಡಿಬಿಡ್ತೀರಿ. ಇದರಿಂದ ದ್ರವ್ಯ ಲಾಭ ಆಗ್ತದೆ. ಮನೆಯಲ್ಲಿ ಸುಖಕರ ವಾತಾವರಣ ಇರ್ತದೆ, ಗೃಹಶಾಂತಿ ಇರ್ತದೆ. ಸಹ ಉದ್ಯೋಗಿಗಳಿಗೆ, ಸ್ನೇಹಿತರಿಗೆ ಭೇಟಿ ಮಾಡ್ತೀರಿ. ಇದರಿಂದ ನಿಮಗೆಲ್ಲ ಒಳ್ಳೆಯದಾಗ್ತದೆ. ಗುರುಗಳ ದರ್ಶನ ಮಾಡಿ. ಯಾವ್ದಾದ್ರು ದರ್ಶನ ಮಾಡಬೇಕು ನೀವು. ಹೆಂಗಪ್ಪ ಅಂದರೆ ದಾರಿಲಿ ಹೋಗುವಾಗ ನಿಮಗೆ ಸಾಯಿಬಾಬಾ ದೇವಸ್ಥಾನ ಸಿಕ್ಕತ್ತೆ, ಯಾವುದೋ ಒಂದು ಗುರುವಿನ ದೇವಸ್ಥಾನ ಸಿಗ್ತದೆ, ಅಲ್ಲಿ ಹೋಗಿ ನಮಸ್ಕಾರ ಹಾಕ್ಕೊಳ್ಳಿ. ರಾಘವೇಂದ್ರ ಮಠವು ಅಲ್ಲಿ ಹೋಗಿ ನಿಮಗೆ ಒಳ್ಳೆಯದಾಗ್ತದೆ. 4 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಆಚೆಗೆ ಕುಂಭರಾಶಿಗೆ ಬಂದಾಗ ನೋಡಿ, ಸ್ನೇಹಿತರ ಶುಭ ಮಿಲನ. ಅಂದರೆ ನಿಮಗೆ ಹಳೆಯ ಸ್ನೇಹಿತರು, ನೀವು ಬಹಳದಿಂದ ನೋಡಿರೋದಿಲ್ಲ ನೀವು ಅವರಿಂದ ಇವತ್ತು ಅವ್ರನ್ನ ಮೀಟ್ ಆಗ್ತೀರಿ. ಗೃಹದಲ್ಲಿ ಸಂತಸದ ವಾತಾವರಣ. ಯಾವಾಗ ಹಳೆಯ ಸ್ನೇಹಿತರು ಬರ್ತಾರೋ ಒಳ್ಳೆಯ ವಾತಾವರಣ ಇರ್ತದೆ. ಏನೋ ಇಷ್ಟ ಕಾರ್ಯಗಳಲ್ಲಿ ಈ ದಿನ ತಲ್ಲೀನರಾಗ್ತೀರಿ. ನಿಮಗೆ ಒಳ್ಳೆಯದಾಗ್ತದೆ. ಸ್ವಉದ್ಯೋಗಿಗಳಿಗೆ ಶುಭ ದಿನವಾಗಿರ್ತದೆ. ನೀವು ಸಹ ಗೋವಿಗೆ ಗ್ರಾಸ ನೀಡಿ. ಅಂದರೆ ಏನೋ ಸ್ವಲ್ಪ ಬಾಳೆಹಣ್ಣು, ಬೆಲ್ಲನೋ ಊಟ ಕೊಡಿ ಹಸುಗೆ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಕುಂಭರಾಶಿಯಿಂದ ಮೀನರಾಶಿಗೆ ಬಂದಾಗ ನೋಡಿ, ದೂರದ ಪ್ರಯಾಣದಿಂದ ನಿಮ್ಗೆ ಸುಸ್ತಾಗ್ತದೆ. ಇವತ್ತು ಪ್ರಯಾಣದಿಂದ ನಿಮ್ಗೆ ಆಗಬೇಕಾಗಿದ್ದ ಕಾರ್ಯಗಳ ಅನುಕೂಲ ಆಗ್ತದೆ. ಮನೆಯಲ್ಲಿ ಎಲ್ಲ ಸಂತೋಷದ ವಾತಾವರಣ ಇರ್ತದೆ. ನೀವು ಬಹಳ ಸಂತಸದಿಂದ ಇರ್ತೀರಿ. ನೀವು ಅಂದ್ಕೊಂಡಿರ್ತಕ್ಕಂಥ ವ್ಯವಹಾರಗಳೆಲ್ಲ ಈ ದಿನ ಕೈಗೂಡುತ್ತೆ. ಏನು ಎಲ್ಲ ರೀತಿಯ ಕಾರ್ಮಿಕರಿಗೆ, ಅವನು ಸರ್ಕಾರಿ ನೌಕರಾಗಿರ್ಬೋದು, ಖಾಸಗಿ ಆಗಿರ್ಬೋದು, ಅರೆ ಸರ್ಕಾರಿ ಆಗಿರ್ಬೋದು, ದಿನಗೂಲಿಯವನಾಗಿರ್ಬೇಕಂಥದ್ದು ಎಲ್ಲ ನೌಕರರಿಗೂ ಇವತ್ತು ಬಹಳ ಶುಭಕರವಾದ ದಿನ. 2 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಆತ್ಮೀಯರೇ, ಇದು ಈ ದಿನದ 12 ರಾಶಿಗಳ ಗೋಚಾರ. ಆತ್ಮೀಯರೇ, ನಿಮಗೆಲ್ಲ ಈ ದಿನ ಬಲಿಪಾಡ್ಯಮಿ ದಿನ ಶುಭವಾಗಲಿ. ನಿಮಗೆ ಮಹಾವಿಷ್ಣುವಿನ ಆಶೀರ್ವಾದವಾಗಲಿ. ನೀವು ನಮ್ಮ ಸಾಯಿ ಸ್ಮೃತಿಯನ್ನು ವೀಕ್ಷಕರು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಭಿನ್ನವಿಸ್ಕೊಳ್ತಾ ಈ ದಿನದ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸುತ್ತಿದ್ದೇವೆ. ಓಂ ಶ್ರೀ ಸಾಯಿರಾಮ್.